Good morning, students. Today we try to discussing about another important chapter in geography, that is land resource of Karnataka. Land resource of Karnataka. So in this chapter we try to following the points like one is the pattern of land use. The pattern of land use in our Karnataka. ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಭೂ ಬಳಕೆಯ ಒಂದು ಸ್ಥಿತಿಗತಿ ಯಾವ ರೀತಿಯಾಗಿದೆ. ಫಸ್ಟ್ ಪಾಯಿಂಟ್, ದ ಪ್ಯಾಟರ್ನ್ ಆಫ್ ಲ್ಯಾಂಡ್ ಯೂಸ್ ಇನ್ ಕರ್ನಾಟಕ, ದ ಫಸ್ಟ್ ಪಾಯಿಂಟ್. ಸೆಕೆಂಡ್ಲಿ, so the importance and types of, one is importance and another one is types of farming. ನಮ್ಮ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂತಹ ಒಂದು ವ್ಯವಸಾಯದ ವಿಧಾನಗಳು ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇನ್ನು ಥರ್ಡ್ ಒನ್ ನಾವು ಮುಖ್ಯವಾಗಿ ಸೊ ಅಂಡರ್ಸ್ಟ್ಯಾಂಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ the important crops of our Karnataka. Important crops of our Karnataka and their production. So these 3 points that we discuss in this chapter. Remember, ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಇಂಟ್ರೊಡಕ್ಷನ್ ನೋಡ್ಕೊಂಡು ಹೋದಾಗ ಪಾಠದ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪರಾಮರ್ಶೆಯನ್ನು ಕೊಟ್ಟಿರ್ತಾರೆ, ಪೀಠಿಕೆಯನ್ನು ಕೊಟ್ಟಿರ್ತಾರೆ. ಸೊ ಹಾಗೆ ನೋಡ್ತಾ ಹೋದಾಗ ಮುಖ್ಯವಾಗಿ ಕರ್ನಾಟಕ ಜಿಯೋಗ್ರಾಫಿಕಲಿ, ಭಾರತದ ಭೂಪಟದಲ್ಲಿ ನಮ್ಮ ಕರ್ನಾಟಕ ಜಿಯೋಗ್ರಾಫಿಕಲಿ ವೆಲ್ ಪ್ಲಾನ್ಡ್, ತುಂಬಾ ವ್ಯವಸ್ಥಿತವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಸ್ಥಳದಲ್ಲಿ ಸಿಚುಯೇಷನ್ ಆಗಿದೆ. ಯಾವುದು? ಕರ್ನಾಟಕ. ಸೊ ಸಿಚುಯೇಟೆಡ್, ಕರ್ನಾಟಕ ಜಿಯೋಗ್ರಾಫಿಕಲಿ ವೆಲ್ ಪ್ಲೇಸ್ಡ್, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಳ್ಳೆಯ ಸ್ಥಳದಲ್ಲಿ ಕರ್ನಾಟಕ ಲೊಕೇಟ್ ಆಗಿದೆ. ಸೊ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ರಿಮೆಂಬರ್ ದಿಸ್ ಕರ್ನಾಟಕ ಹ್ಯಾಸ್ ವೇರಿಯಸ್ ಫಿಸಿಕಲ್ ಫೀಚರ್ಸ್. ನೋಡಿ, ನಮ್ಮ ಕರ್ನಾಟಕದಲ್ಲಿ ವಿವಿಧ ರೀತಿಯ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಕರ್ನಾಟಕ ಹ್ಯಾಸ್, ಸೊ ಇಲ್ಲಿ ಮುಖ್ಯವಾಗಿ ವೇರಿಯಸ್ ಫಿಸಿಕಲ್ ಫೀಚರ್ಸ್, ಸಾಯಿಲ್, ದೆನ್ ಆಫ್ಟರ್ ವೆಜಿಟೇಷನ್, ದೆನ್ ಮಿನರಲ್ಸ್. ನೋಡಿ, ನಮ್ಮ ಕರ್ನಾಟಕದಲ್ಲಿ ವೆರೈಟೀಸ್ ಆಫ್ ಫಿಸಿಕಲ್ ಫೀಚರ್ಸ್ಗಳನ್ನು ನಾವು ಕಾಣ್ತೀವಿ. ದೆನ್ ವೆರೈಟೀಸ್ ಆಫ್ ಸಾಯಿಲ್ ನಮ್ಮ ಕರ್ನಾಟಕದಲ್ಲಿದೆ, ವೆರೈಟೀಸ್ ಆಫ್ ಸಾಯಿಲ್, ವೆರೈಟೀಸ್ ಆಫ್ ವೆಜಿಟೇಷನ್ and varieties of minerals. ಅನೇಕ ರೀತಿಯ ಖನಿಜಗಳನ್ನು ನಾವು ಕಾಣ್ತೀವಿ. ಅಂಡ್ ವಾಟರ್ ರಿಸೋರ್ಸಸ್, ನಾಟ್ ಓನ್ಲಿ ವಾಟರ್ ರಿಸೋರ್ಸಸ್ ಅಂಡ್ ಗ್ರೌಂಡ್ ವಾಟರ್ ರಿಸೋರ್ಸಸ್, ಇವುಗಳನ್ನು ಮುಖ್ಯವಾಗಿ ಸೊ ಅಂಡ್ ಇವುಗಳ ಜೊತೆಯಲ್ಲಿ ರಿಮೆಂಬರ್ ಅವರ್ ಕರ್ನಾಟಕ ಹ್ಯಾಸ್ ವೇರಿಯಸ್ ಫಿಸಿಕಲ್ ಫೀಚರ್ಸ್ ಲೈಕ್ soil, then after vegetation, then after minerals, then after water resources, then after groundwater resources. So among these physical features, so land is one of the most important. Land is one of the most important. ಭೂಮಿ ಅನ್ನುವುದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಲ್ಯಾಂಡ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸಸ್. ನೈಸರ್ಗಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳಲ್ಲಿ ಭೂಮಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಲ್ಯಾಂಡ್ ಈಸ್ ಒನ್ ಆಫ್ ದ most important natural resources. So ಹಾಗಾಗಿ the proper utilization of land, ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಭೂಮಿಯನ್ನು
ವ್ಯವಸ್ಥಿತವಾಗಿ ಪ್ರಾಪರ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್ ಈಸ್ ಎನೇಬಲ್. ಯಾವುದು ನಮಗೆ ಅವಶ್ಯಕವಾಗಿ ಅತ್ಯವಶ್ಯಕವಾಗಿ ಬೇಕಂದ್ರೆ ಪ್ರಾಪರ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್ ಈಸ್ ಎನೇಬಲ್ ದ ಸ್ಟೇಟ್ ಡೆವಲಪ್ಮೆಂಟ್, ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ. ಸೊ ಪ್ರಾಪರ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್ ಈಸ್ ವೆರಿ ಎಸೆನ್ಷಿಯಲ್. ದೆನ್ ನಾವು ಈ ಭೂಮಿಯ ಬಳಕೆ ಬಗ್ಗೆ ನಾವು ನೋಡ್ತಾ ಹೋದಾಗ ಲ್ಯಾಂಡ್ ಯುಟಿಲೈಸೇಷನ್, ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಲ್ಯಾಂಡ್ ಯುಟಿಲೈಸೇಷನ್ ಆಫ್ ಅವರ್ ಕರ್ನಾಟಕ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಲ್ಯಾಂಡ್ ಈಸ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸ್. ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಭೂಮಿಯನ್ನ ನಾವು ಬಹಳ ಬೇರೆ ಬೇರೆ ಉದ್ದೇಶಗಳಿಗೆ, ಲ್ಯಾಂಡ್ ಈಸ್ ಯುಟಿಲೈಸ್ಡ್ ಫಾರ್ various purposes is called the utilization of land. ನೋಡಿ, ಮುಖ್ಯವಾಗಿ ನಾವು ಭೂಮಿಯನ್ನ ಅನೇಕ ಉದ್ದೇಶಗಳಿಗೆ, ಲ್ಯಾಂಡ್, ಯೂಸ್ ಆಫ್ ಲ್ಯಾಂಡ್ ಫಾರ್ ವೇರಿಯಸ್ ಪರ್ಪಸ್ ಈಸ್ ಕಾಲ್ಡ್ ಲ್ಯಾಂಡ್ ಯುಟಿಲೈಸೇಷನ್. ಒಂದು ನಾನು ಕ್ವಶನ್ ಕೇಳ್ತೀನಿ, ವಾಟ್ ಈಸ್ ದ ಮೀನಿಂಗ್ ಆಫ್ land use of land for various purpose is called land utilization. Remember, use of land for various purposes is called use or utilization of land. Clear? One more question. What is the meaning of land use? Yes, use of land for various purpose is called land utilization. Remember, under this land use, ಈ ಒಂದು ಭೂ ಬಳಕೆಯ ಅಧೀನದಲ್ಲಿ ಮುಖ್ಯವಾಗಿ, so this use of land includes, ಏನಿರುತ್ತೆ ಲ್ಯಾಂಡ್ ಅಲ್ಲಿ, this use of land includes, one is cultivable land, ಅಂದ್ರೆ ಉಳುಮೆಯನ್ನು ಮಾಡ್ತಾ ಇರತಕ್ಕಂತಹ ಇಡೀ ಭೂಪ್ರದೇಶವು ಇದರಲ್ಲಿ ಬರುತ್ತೆ ಲ್ಯಾಂಡ್ ಯೂಸ್. The term or the word land use includes, one is cultivable land, ಒಂದು. Second one is forest land, ಅರಣ್ಯ ಪ್ರದೇಶ ಬರುತ್ತೆ, forest land, and the third one is fallow land. ಮೂರನೇದಾಗಿ ನಾವು ನೋಡ್ತಾ ಹೋದಾಗ fallow land, and the fourth one is land for residence. Land for residence purpose, then after construction of roadways and railways. ನೋಡಿ, ಭೂ ಬಳಕೆಯಲ್ಲಿ ಇವೆಲ್ಲ ಬರ್ತವೆ. ಕಲ್ಟಿವೇಬಲ್ ಲ್ಯಾಂಡ್ ಬರುತ್ತೆ, ಫಾರೆಸ್ಟ್ ಲ್ಯಾಂಡ್ ಬರುತ್ತೆ, ಥರ್ಡ್ ಒನ್ ನಾವು ನೋಡ್ತಾ ಮುಖ್ಯವಾಗಿ. ಸೊ ಇನ್ನೊಂದು ಲ್ಯಾಂಡ್ ಫಾರ್ ರೆಸಿಡೆನ್ಸಿಯಲ್ ಪರ್ಪಸ್ ಬರುತ್ತೆ. ದೆನ್ ಲ್ಯಾಂಡ್ ಯುಟಿಲೈಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಲೈನ್ಸ್, ರೋಡ್ಸ್. And another one ನೋಡಿದಾಗ ಮುಖ್ಯವಾಗಿ, sorry, construction of roadways and railways and dams, ನೀರಾವರಿ ಯೋಜನೆಗಳಿಗೆ ಅಣೆಕಟ್ಟುಗಳನ್ನು ಕಟ್ಕೊಳ್ತಕ್ಕಂಥ ಡ್ಯಾಮ್ಸ್ ಆಗಿರ್ಬೋದು. ಆ್ಯಂಡ್ ಅನದರ್ ಒನ್ ನೋಡಿದಾಗ ಕ್ಯಾನಲ್ಸ್ಗಳಾಗಿರ್ಬೋದು. ದೆನ್ ಇನ್ನೂ ಕೆಲವು ಕಡೆ ಬ್ಯಾರನ್ ಲ್ಯಾಂಡ್, ಅಬಾಲಿಷ್ ಲ್ಯಾಂಡ್, ಬ್ಯಾರನ್ ಲ್ಯಾಂಡ್. So these are all there. Then grazing land also, ಮೇಯಿಸಲಿಕ್ಕೋಸ್ಕರವಾಗಿ ಗೋಮಾಳ ಜಮೀನು, grazing land, or in the term land use. ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ಬರುತ್ತೆ ನಿಮಗೆ ಭೂ ಬಳಕೆಯಲ್ಲಿ ಏನೇನು ಬರುತ್ತೆ. ಎಸ್, ಕಲ್ಟಿವೇಬಲ್ ಲ್ಯಾಂಡ್ ಬರುತ್ತೆ, ಫಾರೆಸ್ಟ್ ಲ್ಯಾಂಡ್ ಬರುತ್ತೆ, ದೆನ್ ದ ಲ್ಯಾಂಡ್ ಯುಟಿಲೈಸ್ಡ್ ಫಾರ್ ದ ರೆಸಿಡೆನ್ಸಿಯಲ್ ಪರ್ಪಸ್ ಬರುತ್ತೆ, then the land utilized for construction of
railways, roads, dams, canals, barren lands. ಸೊ ಇವೆಲ್ಲವುಗಳು ಮತ್ತೆ ಪುನಃ ಇಲ್ಲಿ ಮುಖ್ಯವಾಗಿ ದ ಲ್ಯಾಂಡ್ ಸೊ ಯುಟಿಲೈಸಿಂಗ್ ಫಾರ್ ಗ್ರೇಸಿಂಗ್ ಲ್ಯಾಂಡ್. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಸೊ ಯೂಸ್ಡ್ ಇನ್ ದ ಲ್ಯಾಂಡ್ ಯೂಸ್ ಟರ್ಮ್. ನಾವು ಭೂ ಬಳಕೆಯಲ್ಲಿ ಇವೆಲ್ಲವುಗಳನ್ನು ನಾವು ಕಲ್ಕೊಳ್ತೀವಿ. ಸೊ ಟೋಟಲ್ ಇಲ್ಲಿ ಮುಖ್ಯವಾಗಿ ಪ್ರಾಪರ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್, ಪ್ರಾಪರ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಬಳಕೆ. ಪ್ರಾಪರ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್ ಈಸ್ ದ ಫೌಂಡೇಶನ್ ಫಾರ್, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಭೂ ಬಳಕೆ ಫೌಂಡೇಶನ್ ಫಾರ್ economic development. Proper utilization of land is the foundation for the development of our state or Karnataka. So then after, so Karnataka has, ನಮ್ಮ ಕರ್ನಾಟಕದಲ್ಲಿ 19.5 ಏನಿದೆ lakh hectares, 19.5 lakh hectares. ಹೆಕ್ಟರ್ಸ್ ಭಾಗ ನಮ್ಮ ಕರ್ನಾಟಕದಲ್ಲಿ 19.5 ಲಕ್ಷ ಹೆಕ್ಟರ್. ಇದನ್ನ ನಾವು ಇಷ್ಟು ಭೂಪ್ರದೇಶದಲ್ಲಿ 19.5 lakh hectares ಆಫ್ geographical area in our Karnataka, 19.5 lakh hectares of geographical area ನಮ್ಮ ಕರ್ನಾಟಕದಲ್ಲಿದೆ. So it is used for the following purpose. ಈ ಕೆಳಗೆ ನಾವು ಏನಕ್ಕೆ ನಮ್ಮ ಕರ್ನಾಟಕದ ಜಮೀನನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. Totally our Karnataka has 19.5 lakh hectares. So these 19.5 lakh hectares used for the following points. ಈಗ ನಾವು ನೋಡ್ತಾ ಹೋದಾಗ ಪ್ಯಾಟ್ರನ್ ಆಫ್ ಲ್ಯಾಂಡ್ ಯುಟಿಲೈಸೇಷನ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕದ ಈ ಒಟ್ಟು ಭೂಭಾಗವನ್ನು ಯಾವ ಯಾವ ಉದ್ದೇಶಗಳಿಗೆ ನಾವು ಬಳಸ್ತಾ ಇದ್ದೀವಿ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ಮುಖ್ಯವಾಗಿ ನೆಟ್ ಶೋನ್ ಏರಿಯಾ. ಪಾಯಿಂಟ್ ನಂಬರ್ 1, ನೆಟ್ ಶೋನ್ ಏರಿಯಾ. ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಭೂ ಪ್ರದೇಶದಲ್ಲಿ ನಾವು ನೆಟ್ ಶೋನ್ ಏರಿಯಾವನ್ನು ನೋಡ್ತಾ ಹೋದಾಗ, ರಿಮೆಂಬರ್ ದಿಸ್ ನೆಟ್ ಶೋನ್ ಏರಿಯಾ ಅಥವಾ ದ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಶೋನ್ ಏರಿಯಾ ಇನ್ ಅವರ್ ಕಂಟ್ರಿ ಈಸ್ ನಾಟ್ ಸೇಮ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್. ನಮ್ಮ ಕರ್ನಾಟಕದಲ್ಲಿ ಒಟ್ಟು ಭೂಮಿಯನ್ನು ಉಳುಮೆ ಮಾಡ್ತಾ ಇರತಕ್ಕಂಥ ಪ್ರದೇಶ ಎಲ್ಲೂ ಸಹ ಒಂದೇ ರೀತಿಯಾಗಿ ಇಲ್ಲ. ನೆಟ್ ಶೋನ್ ಏರಿಯಾ ಇನ್ ಅವರ್ ಕರ್ನಾಟಕ ಆರ್ ನಾಟ್ ಸೇಮ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್ ಇನ್ ಅವರ್ ಸ್ಟೇಟ್. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಮಾನವಾಗಿರ್ತಕ್ಕಂತಹ ನೆಟ್ ಶೋನ್ ಏರಿಯಾಗಳು ಇಲ್ಲ. ಎಸ್ಪೆಷಲಿ ನಾವು ನೋಡೋದಾಗ ಗುಲ್ಬರ್ಗಾ ಡಿಸ್ಟ್ರಿಕ್ಟ್, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಒಂದೇ ರೀತಿಯಾಗಿಲ್ಲ. ಅದರಲ್ಲಿ ಹೆಚ್ಚಾಗಿ ಮುಖ್ಯವಾಗಿ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ. ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡ್ ಸೊ ಕಲ್ಟಿವಿಯಬಲ್ ಲ್ಯಾಂಡ್. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲ್ಟಿವಿಯಬಲ್ ಲ್ಯಾಂಡ್ ಒಳಗೊಂಡಿರ್ತಕ್ಕಂಥ ಜಿಲ್ಲೆ ಅಂದರೆ ಗುಲ್ಬರ್ಗಾ. ಗುಲ್ಬರ್ಗಾ ಹ್ಯಾಸ್ ದ ಹೈಯೆಸ್ಟ್ ಏರಿಯಾ ಅಂಡರ್ ಕಲ್ಟಿವೇಬಲ್ ಲ್ಯಾಂಡ್. ಸೊ ಅದನ್ನು ಹೊರತುಪಡಿಸಿದ್ರೆ ಸೊ ಬೆಳಗಾವಿ, ಸೊ ಆಫ್ಟರ್ ಗುಲ್ಬರ್ಗಾ ಬೆಳಗಾವಿ, ದೆನ್ ವಿಜಯಪುರ, ತುಮಕೂರು, ರಾಯಚೂರು,
Bagalkote, Bellary, Chitradurga, and Mysore district has the highest cultivable land. ಯಾವುದು ಫಸ್ಟ್ ಪ್ಲೇಸ್ goes to ಗುಲ್ಬರ್ಗ. ಅವುಗಳನ್ನು ಬಿಟ್ಟರೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ತುಮಕೂರು, ರಾಯಚೂರು, then after Bellary, Chitradurga are the important districts has highest area under cultivable land. So highest ಗೊತ್ತಾದ ನಂತರ ಲೋಯೆಸ್ಟ್ ಕಲ್ಟಿವೇಬಲ್ ಲ್ಯಾಂಡ್ ಯಾವ ಜಿಲ್ಲೆಯಲ್ಲಿದೆ ಕರ್ನಾಟಕದಲ್ಲಿ ಹಾಗೆ ನೋಡ್ತಾ ಹೋದಾಗ ಲೋಯೆಸ್ಟ್ ಕಲ್ಟಿವೇಬಲ್ ಲ್ಯಾಂಡ್ ಇನ್ ಬೆಂಗಳೂರು ಡಿಸ್ಟ್ರಿಕ್ಟ್. ಬೆಂಗಳೂರು ಇದು ಹೈಯೆಸ್ಟ್. ಇನ್ನು ಲೋಯೆಸ್ಟ್ ಬಂದಾಗ ಬೆಂಗಳೂರು ಡಿಸ್ಟ್ರಿಕ್ಟ್ ಏನಿದು ಲೋಯೆಸ್ಟ್ ತುಂಬಾ ಕಡಿಮೆ. ಇದು ಹೈಯೆಸ್ಟ್, ಇದು ಲೋಯೆಸ್ಟ್. ಯಾವುದು ಗುಲ್ಬರ್ಗ ಇಸ್ ದ ಹೈಯೆಸ್ಟ್ ಕಲ್ಟಿವೇಬಲ್ ಲ್ಯಾಂಡ್ ಅಲ್ಲಿ ಕಂಡು ಬರುತ್ತೆ ಆಸ್ ದ. ದೆನ್ ಬೆಂಗಳೂರು ಆಸ್ ಲೋಯೆಸ್ಟ್ ಕಲ್ಟಿವೇಬಲ್ ಲ್ಯಾಂಡ್. ಸೊ ದೆನ್ ಅದನ್ನು ನಾವು ಕಂಪೇರ್ ಮಾಡ್ತಾ ಹೋದಾಗ ಮುಖ್ಯವಾಗಿ ಸೊ ಡ್ಯೂ ಟು ವೈಡ್ ಸ್ಪ್ರೆಡ್ ಅರ್ಬನೈಸೇಷನ್ ಯಾಕೆ ಬೆಂಗಳೂರಿನಲ್ಲಿ ಕಡಿಮೆ ಇದೆ, ಉಳುಮೆ ಮಾಡತಕ್ಕಂಥ ಜಾಗ ಯಾಕೆ ಕಡಿಮೆ ಇದೆ ಅಂದರೆ ಅಲ್ಲಿ ಆ ಒಂದು ಏರಿಯಾದಲ್ಲಾಗಿರ್ತಕ್ಕಂಥ ಒಂದು ನಗರೀಕರಣ, ಹೈಯೆಸ್ಟ್ ಅರ್ಬನೈಸೇಷನ್. ದೆನ್ ಫೈನಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ ಆ್ಯಂಡ್ ಕೊಡಗು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಆ್ಯಂಡ್ ಕೊಡಗು, these districts are less cultivable land. Yes, ಇದು ಪ್ರಮುಖವಾಗಿರ್ತಕ್ಕಂಥ ನೆಟ್ ಶೋರ್ ಏರಿಯಾ. ಇದು ಎರಡನೇದಾಗಿ ನಾವು ನೋಡ್ತಾ ಹೋದಾಗ ಫಾರೆಸ್ಟ್ ಏರಿಯಾ ನೋಡೋಣ. ಎರಡನೇದಾಗಿ ಒಂದು ನೆಟ್ ಶೋರ್ ಏರಿಯಾ, ಸೆಕೆಂಡ್ ಒಂದು ಬಂದಾಗ ಮುಖ್ಯವಾಗಿ ಯಾವುದು ಫಾರೆಸ್ಟ್ ಏರಿಯಾ. ಸ್ವಲ್ಪ ಎಸ್ ಸೆಕೆಂಡ್ ಒನ್ ಇಲ್ಲಿ ಫಾರೆಸ್ಟ್ ಏರಿಯಾ. ಎರಡನೇದಾಗಿ ಬರ್ತಕ್ಕಂಥದ್ದು ಫಾರೆಸ್ಟ್ ಏರಿಯಾದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದಾಗ ರಿಮೆಂಬರ್, ಸೊ ಇನ್ ಅವರ್ ಸ್ಟೇಟ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಉತ್ತರ ಕನ್ನಡ ಯಾವುದು ಹೇಳಿ ಉತ್ತರ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ so has a large forest area in our Karnataka. ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರತಕ್ಕಂಥ ಒಂದು ಜಿಲ್ಲೆ ಅಂದರೆ ಉತ್ತರ ಕನ್ನಡ. ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಹೈಯೆಸ್ಟ್ ಅಥವಾ ಲಾರ್ಜ್ ಫಾರೆಸ್ಟ್ ಏರಿಯಾ. ದೆನ್ ಆ ಒಂದು ಜಿಲ್ಲೆಯನ್ನು ಬಿಟ್ಟರೆ ನೆಕ್ಸ್ಟ್ ಪ್ಲೇಸ್ ಗೋಸ್ ಟು ಶಿವಮೊಗ್ಗ, ಚಾಮರಾಜನಗರ್, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ and Udupi and Bellary district also has. ಇಲ್ಲಿ ಸಹ ಫಸ್ಟ್ ಪ್ಲೇಸ್ ಗೋಸ್ ಟು ಉತ್ತರ ಕನ್ನಡ, ಸೆಕೆಂಡ್ ಪ್ಲೇಸ್ ಗೋಸ್ ಶಿವಮೊಗ್ಗ, ಥರ್ಡ್ ಪ್ಲೇಸ್ ಚಾಮರಾಜನಗರ್, ಫೋರ್ತ್ ಪ್ಲೇಸ್ ಚಿಕ್ಕಮಗಳೂರು. ಸೊ ದೆನ್ ಆಫ್ಟರ್ ಕೊಡಗು, ದೆನ್ ಬೆಳಗಾವಿ, ದೆನ್ ದಕ್ಷಿಣ ಕನ್ನಡ, ದೆನ್ ಉಡುಪಿ. So and Bellary also has the sufficient largest forest area. ಈ ಏರಿಯಾಸ್ಗಳಲ್ಲಿ ಲಾರ್ಜೆಸ್ಟ್ ಆಗಿರ್ತಕ್ಕಂಥ ಸಫಿಸಿಯೆಂಟ್ ಆಗಿರ್ತಕ್ಕಂಥ ಫಾರೆಸ್ಟ್ ಏರಿಯಾಸ್ಗಳನ್ನು ನಾವು ಕಾಣ್ತೀವಿ. ದೆನ್ ಹೈಯೆಸ್ಟ್ ಗೊತ್ತಾದ ಮೇಲೆ ಯಾವುದು ಉತ್ತರ ಕನ್ನಡ, ಯಾವುದು ಹೈಯೆಸ್ಟ್. ಇನ್ನು ಲೋಯೆಸ್ಟ್ ನಾವು ನೋಡ್ತಾ ಹೋದಾಗ ಮುಖ್ಯವಾಗಿ ವಿಜಯಪುರ. ವಿಜಯಪುರ ಲೋಯೆಸ್ಟ್. ಈಗ
ಹೈಯೆಸ್ಟ್ ನೋಡಿದ್ಮೇಲೆ ಲೋಯೆಸ್ಟ್ ಪ್ಲೇಸ್ ಅನ್ನು ನಾವು ನೋಡಬೇಕಾಗುತ್ತೆ, ಫಾರೆಸ್ಟ್ ಏರಿಯಾ ಇರ್ತಕ್ಕಂಥದ್ದನ್ನ. ಹಾಗೆ ನೋಡ್ತಾ ಹೋದಾಗ ಮುಖ್ಯವಾಗಿ ವಿಜಯಪುರ ಆಸ್ ದ ಲೀಸ್ಟ್ ಫಾರೆಸ್ಟ್ ಏರಿಯಾ. ಸೊ ಈವನ್ ನೌ ಬೆಳಗಾವಿ, ಸಾರಿ ನಾಟ್ ಬೆಳಗಾವಿ, ಬೆಂಗಳೂರು ರೂರಲ್, ವಿಜಯಪುರದ ಜೊತೆಯಲ್ಲಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್, ದೆನ್ ಬೀದರ್ and Gadag, the districts are least forest area. So that is forest area. ಇನ್ನು ಥರ್ಡ್ ಒನ್ ನಾವು ನೋಡ್ತಾ ಹೋದಾಗ, ಮೂರನೇದಾಗಿ ನಾವು ನೋಡೋದೇ ಹೋದರೆ ಯಾವ ಲ್ಯಾಂಡ್ಸ್ ಬರುತ್ತೆ ಅಂದರೆ ಇಲ್ಲಿ ಲ್ಯಾಂಡ್ಸ್ ನಾಟ್ ಕಲ್ಟಿವೇಬಲ್. ಲ್ಯಾಂಡ್ಸ್ ನಾಟ್ ಕಲ್ಟಿವೇಬಲ್ ಫಾರ್ ಕಲ್ಟಿವೇಶನ್. ಲ್ಯಾಂಡ್ not cultivable for cultivation. ಭೂಮಿ ಇದೆ ಆದರೆ ಅದು ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ. ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್. ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್, ನಾಟ್ available. Land not available. Available for cultivation. ಭೂಮಿ ವ್ಯವಸಾಯಕ್ಕೆ ದೊರಕನೇ ಇಲ್ಲ. ಹಾಗೆ ನೋಡ್ತಾ ಹೋದಾಗ ಮುಖ್ಯವಾಗಿ this land is not used for cultivation. ಈ ಭೂಮಿ ಸಂಪೂರ್ಣವಾಗಿ ನಾವು ಯಾವಾಗ ಬಳಸಿರಲ್ಲ. This land is not used for cultivation but for other purpose. ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿರ್ತೀವಿ. ವ್ಯವಸಾಯವನ್ನು ಬಿಟ್ಟು ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿರ್ತೀವಿ. ಯಾವ ಉದ್ದೇಶಗಳು ಮುಖ್ಯವಾಗಿ ಸೊ ರೈಲ್ವೆ ರೂಟ್ಸ್, ರೈಲ್ವೆ ಟ್ರ್ಯಾಕ್ಸ್ ಬಳಸಲಿಕ್ಕೆ ನಾವು ಹಾಕೊಂಡಿರ್ತೀವಿ. ದೆನ್ ಆಫ್ಟರ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ರಸ್ತೆ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಲ್ಯಾಂಡ್ ಇಲ್ಲಿ ಬರುತ್ತೆ. ರೈಲ್ವೆ ರೂಟ್, ರೋಡ್ಸ್ ಅಂಡ್ ರೆಸಿಡೆನ್ಸಿಯಲ್ ಪರ್ಪಸ್, ನಾವು ವಾಸವಾಗಲಿಕ್ಕೆ ಮನೆ ಕಟ್ಕೊಳ್ತಕ್ಕಂಥ ಪ್ರದೇಶ. ರೈಲ್ವೆ ರೂಟ್ಸ್ ಆಗಿರ್ತಕ್ಕಂಥ ಲ್ಯಾಂಡ್, ರೋಡ್ಸ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಲ್ಯಾಂಡ್, ರೆಸಿಡೆನ್ಸಿಯಲ್ ಲ್ಯಾಂಡ್, ಇಂಡಸ್ಟ್ರಿಯಲ್ ಲ್ಯಾಂಡ್, and another one is irrigation projects, ನೀರಾವರಿ ಯೋಜನೆಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಸೊ ಇನ್ ದ ರೀಸೆಂಟ್ ಡೇಸ್, ಇತ್ತೀಚಿನ ದಿವಸಗಳಲ್ಲಿ ಮುಖ್ಯವಾಗಿ ಯೂಸ್ ಆಫ್ ಲ್ಯಾಂಡ್ ಫಾರ್ ಸಚ್ ಪರ್ಪಸ್ ಮೀನ್ಸ್ ಮೇಲಿನ ಎಲ್ಲ ಉದ್ದೇಶಗಳಿಗೆ ಬಳಸ್ತಕ್ಕಂಥದ್ದು ಮುಖ್ಯವಾಗಿ ಏನಾಗ್ತಾ ಇದೆ. ಸೊ ಡೆವಲಪ್ಮೆಂಟಲ್ ಪರ್ಪಸ್ ಆರ್ ಇನ್ಕ್ರೀಸ್. ನೋಡಿ ಇವತ್ತಿನ ದಿವಸಗಳಲ್ಲಿ ಸೊ ಈ ಉದ್ದೇಶಗಳಿಗಾಗಿ ರೈಲ್ವೆ ಟ್ರ್ಯಾಕ್ಗಳಿಗೆ, ರೋಡ್ಸ್ಗಳಿಗೆ, ರೆಸಿಡೆನ್ಷಿಯಲ್ ಪರ್ಪಸ್ಗೋಸ್ಕರವಾಗಿ, ಫಾರ್ ದ ಪರ್ಪಸ್ ಆಫ್ ಟು ಬಿಲ್ಡ್ ಇಂಡಸ್ಟ್ರೀಸ್, ದೆನ್ ಫಾರ್ ದ ಪರ್ಪಸ್ ಆಫ್ ಡ್ಯಾಮ್ಸ್. ಸೊ ಈಗಾಗಿ ಏನಾಗಿದೆ, ನವೆಡೇಸ್ ದಟ್ ಟೈಪ್ ಆಫ್ ಆಕ್ಟಿವಿಟೀಸ್ ಆರ್ ಇನ್ಕ್ರೀಸ್. ಹಾಗೆ ನೋಡ್ತಾ ಹೋದಾಗ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಸೊ ಈಸ್ ಇನ್ ದ ಫಸ್ಟ್ ಪ್ಲೇಸ್. ಈ ಲ್ಯಾಂಡಲ್ಲಿ, ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್ ಅಲ್ಲಿ ಯಾವ ಜಿಲ್ಲೆ? ಬೆಂಗಳೂರು ಅರ್ಬನ್. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸೊ ಅತಿ ಹೆಚ್ಚು ವ್ಯವಸಾಯಕ್ಕೆ ಯೋಗ್ಯವಾಗಿ ದೊರೆದೇ ಇರತಕ್ಕಂಥ ಲ್ಯಾಂಡ್ ನಾವು ಕಾಣ್ತೀವಿ. ಸೊ ಇನ್ ದಟ್ ಸಿಚುವೇಶನ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಇನ್ ವೆರಿ ಅಥವಾ ಈಸ್ ಇನ್ ಫಸ್ಟ್ ಪ್ಲೇಸ್ ಗಿವನ್ ಸಚ್ ಪರ್ಪಸ್. ಈ ಮೇಲಿನ ಉದ್ದೇಶಗಳಿವೆ: ಕನ್ಸ್ಟ್ರಕ್ಷನ್ ಆಫ್ ರೈಲ್ವೇಸ್, ರೋಡ್ಸ್, ರೆಸಿಡೆನ್ಸಿಯಲ್ ಪರ್ಪಸಸ್, ಇಂಡಸ್ಟ್ರೀಸ್. ಸೊ ಇದು ಎಲ್ಲಿ ಹೆಚ್ಚಾಗಿದೆ? ಇನ್ ಆಟ್ ಬೆಂಗಳೂರು ಅರ್ಬನ್. ದೆನ್
ಇಟ್ ಈಸ್ ಫಾಲೋಡ್ ಬೈ, ಇದು ಎಲ್ಲೆಲ್ಲಿ ಕಾಣ್ತಾ ಇದೆ ಯಾವುದು, ಲ್ಯಾಂಡ್ ನಾಟ್ ಅವೈಲಬಲ್ ಕಲ್ಟಿವೇಶನ್ ಮೀನ್ಸ್ ನೋಡ್ತಾ ಹೋದಾಗ ಮುಖ್ಯವಾಗಿ ಶಿವಮೊಗ್ಗ ಡಿಸ್ಟ್ರಿಕ್ಟ್, ದೆನ್ ಆಫ್ಟರ್ ತುಮಕೂರು ಡಿಸ್ಟ್ರಿಕ್ಟ್, ಶಿವಮೊಗ್ಗ ಡಿಸ್ಟ್ರಿಕ್ಟ್, ತುಮಕೂರು ಡಿಸ್ಟ್ರಿಕ್ಟ್, ಬೆಳಗಾವಿ ಡಿಸ್ಟ್ರಿಕ್ಟ್, ಬಳ್ಳಾರಿ ಡಿಸ್ಟ್ರಿಕ್ಟ್, ಮೈಸೂರು ಡಿಸ್ಟ್ರಿಕ್ಟ್ ಆ್ಯಂಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ಸ್. ದೆನ್ ಫೈನಲಿ ಬಹಳ ಕಡಿಮೆ ವ್ಯವಸಾಯಕ್ಕೆ ಯೋಗ್ಯವಲ್ಲದೆ ಇರ್ತಕ್ಕಂಥ ಜಾಗ ಅಂದರೆ ಬೀದರ್ ಡಿಸ್ಟ್ರಿಕ್ಟ್. ಬೀದರ್ ಡಿಸ್ಟ್ರಿಕ್ಟ್ನಲ್ಲಿ ಲೋಯೆಸ್ಟ್ ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್ ಇದೆ. ಯಾವುದರಲ್ಲಿ? ಬೀದರ್ ಡಿಸ್ಟ್ರಿಕ್ಟ್. ಸೊ ನವಡೇಸ್, ಸೊ ಟುಡೇ ಆರ್ ನವಡೇಸ್, ಸೊ ಇಲ್ಲಿ ಮುಖ್ಯವಾಗಿ ಏನಾಗ್ತದೆ, ಥ್ರೂ ದ ಹೆಲ್ಪ್ ಆಫ್ ಮಾಡರ್ನೈಸೇಷನ್ ವಿ ಟ್ರೈ ಟು, ಇಲ್ಲಿ ಮುಖ್ಯವಾಗಿ ಥ್ರೂ ದ ಹೆಲ್ಪ್ ಆಫ್ ಮಾಡರ್ನೈಸೇಷನ್ ಲ್ಯಾಂಡ್ ನಾಟ್ ಅವೈಲಬಲ್ ಕಲ್ಟಿವೇಶನ್ ಈಸ್ ಇನ್ಕ್ರೀಸ್. ಬಟ್ ಈ ಒಂದು ಜಿಲ್ಲೆಗಳಲ್ಲಿ, ಯಾವ ಜಿಲ್ಲೆಗಳಲ್ಲಿ? ಶಿವಮೊಗ್ಗ, ತುಮಕೂರು, ದೆನ್ ಆಫ್ಟರ್ ಬೆಳಗಾವಿ, ಬಳ್ಳಾರಿ, ಮೈಸೂರು, ದಕ್ಷಿಣ ಕನ್ನಡದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ಲ್ಯಾಂಡ್ ನಾಟ್ ಅವೈಲಬಲ್ ಸಿಗ್ತಾ ಇದೆ. ಇನ್ನು ಅದಾದ ನಂತರ ನಾಲ್ಕನೇದಾಗಿ ನಾವು ನೋಡಿದಾಗ ಫೋರ್ತ್ ಲ್ಯಾಂಡ್ ಯುಟಿಲೈಸೇಷನ್ ನಾವು ನೋಡ್ತಾ ಹೋದಾಗ ಫೋರ್ತ್ ಒನ್ ನೋಡೋಣ. ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಫೋರ್ತ್ ಒನ್ ಬಂದಾಗ ಅದರ್ ಅನ್ಕಲ್ಟಿವೇಟೆಡ್, ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ವ್ಯವಸಾಯಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇರ್ತಕ್ಕಂಥ ಲ್ಯಾಂಡ್, ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಸೊ ದಿಸ್ ಲ್ಯಾಂಡ್ ಯೂಸ್ ಕನ್ಸಿಸ್ಟಿಂಗ್ ಆಫ್ ಪರ್ಮನೆಂಟ್ ಗ್ರೇಸಿಂಗ್ ಲ್ಯಾಂಡ್. ಏನು ಒಳಗೊಂಡಿರುತ್ತೆ ಇದು? ಒಂದು ಪರ್ಮನೆಂಟ್ ಗ್ರೇಸಿಂಗ್ ಲ್ಯಾಂಡ್ ಇರುತ್ತೆ, ಒಂದು ಏನಿರುತ್ತೆ, ಪರ್ಮನೆಂಟ್ ಗ್ರೇಸಿಂಗ್ ಲ್ಯಾಂಡ್, ಶಾಶ್ವತವಾಗಿರ್ತಕ್ಕಂಥ ಹುಲ್ಲುಗ ಮೇಯಿಸ್ತಕ್ಕಂಥ ಗೋಮಾಳ ಜಮೀನು ಒಳಗೊಂಡಿರುತ್ತೆ. ಎರಡನೇದಾಗಿ ಟ್ರೀಸ್ ಅಂಡ್ ಗ್ರೂಸ್, ಎರಡನೇದಾಗಿ ಏನಂತೇಳಿ ಟ್ರೀಸ್, ಮೂರನೇದಾಗಿ ಗ್ರೂಸ್. ಇಲ್ಲಿ ಮೂರನೇದಾಗಿ ಗ್ರೂಸ್ಗಳು, ಒಂದು ಗೋಮಾಳ ಜಾಗ ಇರುತ್ತೆ, ಇಲ್ಲ ಮರಗಳು ಬೆಳೆದಿರ್ತವೆ, ತೋಪುಗಳಿರ್ತವೆ, ಇಲ್ಲಾಂದ್ರೆ ಪೊದೆಗಳನ್ನು ಒಳಗೊಂಡಿರ್ತಕ್ಕಂಥ ಜಾಗಗಳು ನಾವು ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ಅಂತ ಕರ್ಕೊಳ್ತೀವಿ. ರಿಮೆಂಬರ್ ದಿಸ್ ಟೈಪ್ ಆಫ್ ಲ್ಯಾಂಡ್ ಕನ್ಸಿಸ್ಟಿಂಗ್ ಆಫ್ ಒನ್ ಈಸ್ grassland, grazing land, trees and groves. So it is largely found in Shivamogga. ಎಷ್ಟಾಗಿ ಕಂಡುಬರುತ್ತೆ ಈ ಲ್ಯಾಂಡು? ಶಿವಮೊಗ್ಗದಲ್ಲಿ, ದೆನ್ ಆಫ್ಟರ್ ತುಮಕೂರು, ಕೋಲಾರ ಅಂಡ್ ಚಿಕ್ಕಮಗಳೂರು ಅಂಡ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ಗಳಲ್ಲಿ ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ಗಳನ್ನು ನಾವು ಕಾಣ್ತೀವಿ. ಏನಿರ್ತಾವಲ್ಲಿ? ಪರ್ಮನೆಂಟ್ ಗ್ರೇಸಿಂಗ್ ಲ್ಯಾಂಡ್ ಇರುತ್ತೆ, ಟ್ರೀಸ್ ಇರುತ್ತೆ, ಗ್ರೂಸ್ ಇರುತ್ತೆ. ಸೊ ದಿಸ್ ಟೈಪ್ ಆಫ್ ಲ್ಯಾಂಡ್ ಲಾರ್ಜ್ಲಿ ಫೌಂಡ್ ಇನ್ ಶಿವಮೊಗ್ಗ. ಸೊ ದೆನ್ ಆಫ್ಟರ್ ಶಿವಮೊಗ್ಗವನ್ನು ಬಿಟ್ಟರೆ ಮುಖ್ಯವಾಗಿ ತುಮಕೂರಿನಲ್ಲಿ, ದೆನ್ ಇನ್ ಕೋಲಾರ, ದೆನ್ ಚಿಕ್ಕಮಗಳೂರು ಆ್ಯಂಡ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಇಟ್ ಈಸ್ ವೆರಿ ಲೀಸ್ಟ್, ದಿಸ್ ಟೈಪ್ ಆಫ್ ಲ್ಯಾಂಡ್ ಈಸ್ ವೆರಿ ಲೀಸ್ಟ್ ಇನ್ ಯಾವ ಜಿಲ್ಲೆಗಳಲ್ಲಿ ಬರುತ್ತೆ? ಇನ್ ಗದಗ್ ಡಿಸ್ಟ್ರಿಕ್ಟ್. ಎಲ್ಲಿ ಲೀಸ್ಟ್? ಎಷ್ಟು ಬಂದ? ಶಿವಮೊಗ್ಗ. ಲೀಸ್ಟ್ ಬಂದ ಎಲ್ಲಿ? ಗದಗ್. ಸೊ ಗದಗ್ ಡಿಸ್ಟ್ರಿಕ್ಟ್ ಹ್ಯಾವ್ a least quality of land, least quantity of land, ಕಡಿಮೆ ಪ್ರಮಾಣದ ಒಂದು ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್ ಈಸ್ ಫೌಂಡ್ ಇನ್ ಗದಗ್ ಡಿಸ್ಟ್ರಿಕ್ಟ್. ದೆನ್ ಗದಗನ್ನು ಹೊರತುಪಡಿಸಿದರೆ ಬಾಗಲಕೋಟ್ ಆ್ಯಂಡ್ ಧಾರವಾಡ ಡಿಸ್ಟ್ರಿಕ್ಟ್ಸ್ ಆಲ್ಸೋ ಲೀಸ್ಟ್ ಸಚ್ ಟೈಪ್ ಆಫ್ ಲ್ಯಾಂಡ್. ಯಾವುದು? ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ರಿಮೆಂಬರ್. ಸೊ very recently
this type of land is used for agriculture through the help of modernization in agriculture. In the last one ಬಂದಾಗ fifth one ನೋಡಿದಾಗ fallow land. ಲಾಸ್ಟ್ ಪ್ಯಾಟರ್ನ್ ನೋಡಿದಾಗ ನಾವು ಲ್ಯಾಂಡ್ ಯೂಸ್ ಪ್ಯಾಟರ್ನ್ ನೋಡಿದಾಗ fallow land. ಐದನೇದು fallow land. ಬೀಳ್ಬಿಟ್ಟಿರ್ತಕ್ಕಂಥ ಭೂಮಿ ಅಂತೇಳಿ ಕರ್ಕೊಳ್ತೀವಿ. ರಿಮೆಂಬರ್ ಲ್ಯಾಂಡ್ ವಿಚ್ ಈಸ್ ನಾಟ್ ಬೀನ್ ಕಲ್ಟಿವೇಟೆಡ್. ಲ್ಯಾಂಡ್ ವಿಚ್ ಈಸ್ ನಾಟ್ ಬೀನ್ ಕಲ್ಟಿವೇಟೆಡ್ ಫಾರ್ more than 2 or 3 years is called fallow land. ಭೂಮಿಯನ್ನ ನಾವು ಉಳುಮೆನೆ ಮಾಡಿರಲ್ಲ more than 2 to 3 years. Remember, land which has not been cultivated for more than 2 or 3 years is called fallow land. ಅಂತಹ ಒಂದು ಭೂಮಿಯನ್ನು ನಾವು ಪಾಳು ಬಿದ್ದಿರ್ತಕ್ಕಂತಹ ಹಾಳು ಬಿದ್ದಿರ್ತಕ್ಕಂಥ ಜಮೀನು ಅಂತೇಳಿ ಕರಿತೀವಿ, ಭೂಮಿ ಅಂತ ಕರ್ಕೊಳ್ತೀವಿ. ಸೊ ಕಲಬುರ್ಗಿ ಡಿಸ್ಟ್ರಿಕ್ಟ್, ಕಲಬುರ್ಗಿ ಎಷ್ಟು ಬಂದಾಗ fallow land ಅಲ್ಲಿ ಕಲಬುರ್ಗಿ ಡಿಸ್ಟ್ರಿಕ್ಟ್ ನಮ್ಮ ಕರ್ನಾಟಕದ ಕಲಬುರ್ಗಿ ಜಿಲ್ಲೆಯಲ್ಲಿ ಮುಖ್ಯವಾಗಿ so has the highest area. Kalaburgi district has the highest area under the fallow land. ಅದನ್ನು ಬಿಟ್ಟರೆ it is followed by Raichur. Kalaburgi ನಂತರ ಸ್ಥಾನ Raichur. So then after Belagavi, Vijaypura, Koppala, Vijaypura, Koppala and ತುಮಕೂರು ಡಿಸ್ಟ್ರಿಕ್ಟ್ ಆಲ್ಸೋ. ತುಮಕೂರು ಜಿಲ್ಲೆಯಲ್ಲೂ ಸಹ ಮುಖ್ಯವಾಗಿ ಸೊ ದಿಸ್ ಟೈಪ್ ಆಫ್ fallow land are found. So and in our Chitradurga and in Kodagu and Mysore and Uttara Kannada and Udupi districts allೂ ಸಹ this type of fallow land are found. However, so this type of fallow land have increased in these districts. Such type of land also be reclaimed and utilized for cultivation through the help of modernization. So these are all the important pattern of land utilization of Karnataka. So next we goes to understand about agriculture. What is the meaning of agriculture? Then after, so types of cultivation of our state, then the major crops of our Karnataka, then after major crops are divided into food crops and another one is commercial crops, food crops and another one is commercial crops. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಮಕ್ಕಳ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ಓಕೆ, ಎಸ್, ಥ್ಯಾಂಕ್ ಯು.